ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ವಾರದಲ್ಲಿ ಒಮ್ಮೆ ಈ ರೀತಿಯಾಗಿ ಮಾಡಿ, ಲಕ್ಷ ಅಲ್ಲ ಕೋಟ್ಯಾಧಿಪತಿಯಾಗುವಂತಹ ಅವಕಾಶ ನಿಮ್ಮದಾಗುವುದು. ನಿಮ್ಮ ಬಳಿ ಯುಕ್ತಿ ಇದೆ, ಶಕ್ತಿ ಇದೆ, ಆದ್ರೆ ಯಾವ ಕೆಲಸ ಮಾಡಿದ್ರೂ ಯಶಸ್ಸು ಆಗ್ತಾ ಇಲ್ಲ, ಅಥವಾ ಏಕಾಗ್ರತೆಯಲ್ಲಿ ಕೊರತೆ ಆಗ್ತಾ ಇದೆ, ಆರೋಗ್ಯದ ಸಮಸ್ಯೆ ಕೂಡ ಕಟ್ತಾ ಇದೆ. ಏನೇ ಕೆಲಸ ಮಾಡಿದರೂ ಅದನ್ನು ಪೂರ್ತಿಯಾಗಿಸಲು ಹಲವು ಅಡೆತಡೆಗಳು ಬರ್ತಾ ಇದೆ. ಅಥವಾ ಮನೆಯಲ್ಲಿ ಮಕ್ಕಳಿದ್ದರೆ ಸಡನ್ ಆಗಿ ಸ್ಲೋ ಆಗ್ತಾ ಇರ್ತಕ್ಕಂತಹ ಅನುಭವಗಳು ನಿಮ್ಗಾಗ್ತಾ ಇರಬಹುದು. ಹೌದು, ಮನೆಯ ಯಜಮಾನನಿಗೆ ಆಲಸ್ಯ ಹೆಚ್ಚಾಗುವುದು, ಈ ರೀತಿಯಾದಂತಹ ಸಮಸ್ಯೆಗಳು ಬಂದಾಗ ನಮಗೆ ಕಾರಣ ಮತ್ತು ಪರಿಹಾರಗಳು ತಿಳಿಯುವುದಿಲ್ಲ. ಈ ದಿನ ಇದಕ್ಕೆಲ್ಲ ಕಾರಣನಾಗಿರ್ತಕ್ಕಂತಹ ಒಂದು ಶಕ್ತಿಯ ಬಗ್ಗೆ ಹಾಗೂ ಅದಕ್ಕೆಲ್ಲ ಒಂದು ಪರಿಹಾರದ ಬಗ್ಗೆ ತಿಳಿತಾ ಹೋಗೋಣ. ಹೌದು, ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ಲದನೋ ಹಲವಾರು ರೀತಿಯಾದಂತಹ ಸಂಕಷ್ಟಗಳಿಗೆ ನಾವು ಕಾರಣರಾಗಿರ್ತೀವಿ. ಅದರಲ್ಲೂ ಕೆಲವೊಂದು ಗ್ರಹ ದೋಷಗಳು, ಗ್ರಹಗಳ ಕಾರಣದಿಂದಾಗಿ, ನಮ್ಮ ಜಾತಕದಲ್ಲಿನ ದೋಷದಿಂದಾಗಿಯೂ ಕೂಡ ನಾವು ಹಲವಾರು ರೀತಿಯಾದಂತಹ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಬುಧ ಗ್ರಹ ಜಾತಕದಲ್ಲಿ ಚೆನ್ನಾಗಿದ್ದರೆ ಲೈಫ್ನಲ್ಲಿ ಒಂದು ಚಿಕ್ಕ ಕೆಲಸ ಕೂಡ, ಶ್ರಮ ಕೂಡ ದೊಡ್ಡ ಸಕ್ಸಸ್ ಅನ್ನು ತಂದುಕೊಡ್ತದೆ. ಅದೇ ರೀತಿಯಾಗಿ ಯಾವುದೇ ರೀತಿಯ ಕೆಲಸದಲ್ಲಿ ಸಕ್ಸಸ್ ಅನ್ನ ಕಾಣ್ತಾ ಇಲ್ಲ, ಅಥವಾ ಯಾವುದೇ ರೀತಿಯಾದಂತಹ ಲೈಫ್ನಲ್ಲಿ ಒಂದು ಖುಷಿಯ ಅನುಭವವಾಗಬೇಕು ಅನ್ನೋದಾದ್ರೆ ಈ ಒಂದು ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಇಂತಹ ಸಮಯದಲ್ಲಿ ಬುಧವಾರದಂದು ನಾವು ಹೇಳುವ ಈ ಒಂದು ಕೆಲಸ ಅಥವಾ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಸಾಕು, ಅಡೆತಡೆಗಳು ನಿವಾರಣೆಯಾಗುವುದು. ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಸಂತತಿಯ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಭೂಮಿ ಯೋಗವು ಕೂಡ ನಿಮಗೆ ಒದಗಿ ಬರಬಹುದು. ಹೌದು, ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಅದರ ಜೊತೆಗೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಬುಧ ಗ್ರಹ ಚೆನ್ನಾಗಿದ್ದಾಗ ಸಾಮಾನ್ಯವಾಗಿ ತುಂಬಾ ಬುದ್ಧಿವಂತರಾಗಿರ್ತಾರೆ, ಅಥವಾ ಫಾಸ್ಟ್ ಆಗಿ ಯಾವುದೇ ಸಂದರ್ಭವನ್ನು ಸರಿಯಾಗಿ ನಿರ್ವಹಿಸುವಂತಹ ಸ್ಮರಣಾ ಶಕ್ತಿ ಹಾಗೂ ಮೆಮೊರಿ ಪವರ್ ಅಂತ ತುಂಬಾನೇ ಚೆನ್ನಾಗಿರತ್ತೆ. ಯಾವುದೇ ಸಂದರ್ಭವನ್ನು ಅತ್ಯಂತ ಜಾಗರೂಕವಾಗಿ ಹಾಗೂ ಜಾಣತನದಿಂದ ನಿಭಾಯಿಸುವಂತಹ ಚಾಕಚಕ್ಯತೆ ಅವರಲ್ಲಿರತ್ತೆ. ಹಾಗೂ ನಾವು ಹೇಳುವ ಈ ಒಂದು ಚಿಕ್ಕ ಕೆಲಸ ಮಾಡುವುದರಿಂದ ಮಾನಸಿಕ ಸಾಮರ್ಥ್ಯ ಹಾಗೂ ನಿಮ್ಮ ವ್ಯಾಪಾರ ಸಾಮರ್ಥ್ಯವೂ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಸರಿ, ಹಾಗಾದರೆ ಸರಳವಾಗಿ ಮಾಡುವ ಪರಿಹಾರಗಳ ಬಗ್ಗೆ ನೋಡುವ ಮೊದಲು ಈ ಒಂದು ಪರಿಹಾರವನ್ನು ಬುಧವಾರದ ದಿನ ತೊಂದರೆಯಿಂದ ಬಳಲುವಂತಹ ವ್ಯಕ್ತಿಯು ಮಾಡಬೇಕಾಗ್ತದೆ. ಮೊದಲನೆಯದಾಗಿ ಈ ದಿನ ಅಂದರೆ ಪ್ರತಿ ವಾರವೂ ಕೂಡ ಅಂದರೆ ಬುಧವಾರದ ದಿನ ಗಣೇಶನ ಪೂಜೆಯನ್ನು ಮಾಡಿ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅತ್ಯುತ್ತಮವಾದಂತಹ ಪರಿಹಾರಗಳಲ್ಲಿ ಮೊದಲನೆಯದಾಗಿದೆ. ಹಾಗೂ ಬುಧಗ್ರಹದ ಮಂತ್ರವನ್ನು 108 ಬಾರಿ ಜಪಿಸುವುದು ಕೂಡ, ಹಾಗೂ ಬುಧಗ್ರಹದ ಅನುಗ್ರಹಕ್ಕಾಗಿ ನೀವು ಈ ಒಂದು ಮಂತ್ರವನ್ನು ಜಪಿಸಬಹುದು. ಇದರಿಂದ ಅತ್ಯಂತ ಶೀಘ್ರವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗ್ತಾ ಹೋಗುತ್ತದೆ. ಹಾಗೂ ಬುಧಗ್ರಹವು ಉನ್ನತವಾಗಿದ್ದು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆ ಆಗಿರಲಿ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದಾಗ 7 ವಾರಗಳ ಕಾಲ ನೀವು ದಾನವನ್ನು ನೀಡುವುದರಿಂದ, ಅಂದರೆ ಪ್ರತಿ ಬುಧವಾರ ಹೆಸರು ಕಾಳು, ಹಸಿರು ತರಕಾರಿ ಅಥವಾ ಹಸಿರು ಬಟ್ಟೆಯನ್ನಾದರೂ ನಿಮಗೆ ಶಕ್ತಿಯ ಅನುಸಾರವಾಗಿ ನೀವು ದಾನವನ್ನು ನೀಡುವುದರಿಂದ ಬುಧ ಗ್ರಹ ಶಾಂತಗೊಂಡು ನಿಮ್ಮ ಜೀವನದಲ್ಲಿ ಸ್ಲೋ ಆಗಿ ನಡ್ತಕ್ಕಂತಹ ಎಲ್ಲ ಕೆಲಸಗಳು ಕೂಡ ತುಂಬಾ ಫಾಸ್ಟ್ ಆಗಿ ನಡೆಯಲು ಆರಂಭವಾಗ್ತಾ ಹೋಗುತ್ತೆ. ಅಂದ್ರೆ ಮನೆ ಕಟ್ತಾ ಇದೀರಾ ಅನ್ನೋದಾದ್ರೆ ಅದು ನಿಧಾನವಾಗಿ ನಡೀತಾ ಇದೆ ಅನ್ನೋದಾದ್ರೆ ಆ ಒಂದು ಮನೆ ಕಟ್ಟೋ ಕೆಲಸದಲ್ಲಿ ಒಂದು ಚುರುಕುತನ ಬರ್ತಾ ಹೋಗುತ್ತೆ. ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಿ ಪ್ರಗತಿಯನ್ನು ಹೊಂದಬಹುದಾಗಿದೆ. ಮತ್ತು ಬುಧವಾರದ ದಿನ ಕೆಲವು ದಿನಗಳ ಕಾಲ ಅಂದರೆ ಕೆಲವು ವಾರಗಳ ಕಾಲ ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿ ಬುಧವಾರ ಉಪವಾಸವನ್ನು ಮಾಡಿ ಸಂಜೆಯ ವೇಳೆಯಲ್ಲಿ ಚಂದ್ರ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಬಹುದು. ಅಥವಾ ನಿಮಗೆ ಕೆಲಸದ ವಿಚಾರವಾಗಿ ನೀವು ಕೆಲಸ ಹುಡುಕ್ತಾ ಇದ್ರೆ ಅಥವಾ ಯಾವುದೇ ರೀತಿಯಾದಂತಹ ಸಮಸ್ಯೆ ಎದುರಾದರೆ ಈ ಒಂದು ಪರಿಹಾರವನ್ನ ನೀವು ಮಾಡಬಹುದು. ಅಷ್ಟೇ ಅಲ್ಲದೆ ಪಕ್ಷಿಗಳಿಗೆ ಪ್ರತಿ ಬುಧವಾರ ನಿಯಮಿತವಾಗಿ ಧಾನ್ಯವನ್ನು ನೀಡುವುದರಿಂದ, ಅದರಲ್ಲೂ ಹೆಸರು ಕಾಳುಗಳನ್ನು ಮೊಳಕೆ ಬರಿಸಿ ಧಾನ್ಯವನ್ನು ನೀವು ಪಕ್ಷಿಗಳಿಗೆ ನೀಡುವುದರಿಂದ ಉತ್ತಮವಾದಂತಹ ರಿಸಲ್ಟ್ ಅನ್ನ ಪಡೆಯಬಹುದಾಗಿದೆ. ಅಷ್ಟೇ ಅಲ್ಲದೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವು ಅತ್ಯುತ್ತಮವಾದಂತಹ ಪರಿಹಾರಗಳಲ್ಲಿ ಒಂದಾಗಿದೆ. ವಿಷ್ಣು ಸಹಸ್ರನಾಮದ ಒಂದು ಪಠಣೆಯಿಂದ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯಾದಂತಹ ಬದಲಾವಣೆಗಳನ್ನು ನೀವು ಕಾಣಬಹುದು. ಯಾವುದೇ ರೀತಿಯಾದಂತಹ ನೆಗೆಟಿವ್ ಶಕ್ತಿ, ನೆಗೆಟಿವ್ ಯೋಚನೆಗಳು ನಿಮ್ಮಲ್ಲಿ ಬರುವುದಿಲ್ಲ. ಹೊಸ ಚಿಂತನೆಗಳು ಬರಲು ಆರಂಭವಾಗ್ತಾ ಹೋಗುತ್ತದೆ. ಬುಧ ಗ್ರಹದ ಯಾವುದೇ ದೋಷವಿದ್ದರೂ ಆ ಎಲ್ಲ ದೋಷಗಳು ಪರಿಹಾರವಾಗಲು ನೀವು ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ, ಅದರಲ್ಲೂ ಬುಧವಾರದ ದಿನ ತಪ್ಪದೇ ಪಠಿಸುವುದರಿಂದ ಸಾಕ್ಷಾತ್ ಮಹಾವಿಷ್ಣುವಿನ ಆಶೀರ್ವಾದವನ್ನು ನೀವು ಪಡೆಯಬಹುದಾಗಿದೆ. ಹಾಗೂ ಅದರಲ್ಲೂ ನೀವು ಕಾಗೆಗೆ ಉತ್ತಮವಾದಂತಹ ಆಹಾರವನ್ನು ಬುಧವಾರದ ದಿನ ಹಾಕುವುದರಿಂದ ಬುಧ ಗ್ರಹ ಸುಪ್ರೀತನಾಗುತ್ತಾನೆ ಎಂದು ಹೇಳಲಾಗ್ತದೆ. ಸಾಧ್ಯವಾದರೆ ಬೆಳ್ಳಿಯ ಒಂದು ಲೋಟದಲ್ಲಿ ನೀವು ನೀರನ್ನು ಕುಡಿಯಬಹುದು.
ಅಥವಾ ಬೆಳ್ಳಿಯ ಸರವನ್ನು ನೀವು ಧರಿಸುವುದರಿಂದಲೂ ಕೂಡ ಬುಧನ ಒಂದು ಅನುಗ್ರಹಕ್ಕೆ ಪಾತ್ರರಾಗಬಹುದಾಗಿದೆ. ಬುಧನಿಂದ ಹಣಕಾಸಿನ ಸಮಸ್ಯೆ ಎದುರಾದಾಗ, ಸಾಲದ ಸಮಸ್ಯೆ ಹೆಚ್ಚಾದಾಗ, ಇಷ್ಟೇ ದುಡಿದರೂ ಕೂಡ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂದಾಗ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಪಠಿಸಿದಲ್ಲಿ ಖಂಡಿತವಾಗಿಯೂ ಕೂಡ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಥವಾ ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳ್ತಾ ಹೋಗುತ್ತೆ. ಅಥವಾ ಸರಳವಾಗಿ ನೀವು ಓಂ ಬುಧಾಯ ನಮಃ ಎಂಬ ಒಂದು ಮಂತ್ರವನ್ನು ಕೂಡ 108 ಬಾರಿ ಪ್ರತಿನಿತ್ಯ ಪಠಿಸುವುದರಿಂದ ನಿಮಗೆ ಗೊತ್ತಿರ್ತಕ್ಕಂಥ ಕೆಲವೊಂದು ಅಥವಾ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಸುತ್ತಮುತ್ತಲ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಲು ಸಹಾಯಕವಾಗುತ್ತದೆ. ಹಾಗೂ ನಿಯಮಿತವಾಗಿ 7 ವಾರಗಳ ಕಾಲ ಹೆಸರು ಕಾಳನ್ನು ಗಣೇಶನ ದೇವಸ್ಥಾನಕ್ಕೆ ನೀಡುವುದರಿಂದಲೂ ಕೂಡ ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳುತ್ತಾ ಹೋಗುತ್ತದೆ. ಹಾಗೂ ಜೀವನದಲ್ಲಿ ಉನ್ನತಿ ಸಾಧಿಸಲು, ಅಭಿವೃದ್ಧಿ ಹೊಂದಲು ಬುಧವಾರದ ದಿನ ಹರಿಯುವ ನೀರಿನಲ್ಲಿ ಬೆಲ್ಲವನ್ನು ಬಿಡುವುದು ಶುಭವನ್ನು ತರುತ್ತದೆ ಎಂದು ಹೇಳಲಾಗ್ತದೆ. ಇದನ್ನು ಒಮ್ಮೆ ಮಾಡಿದರೆ ಸಾಕು. ಹಾಗೂ ಹಿಡಿದ ಕೆಲಸವನ್ನು ಪರಿಪೂರ್ಣವಾಗುವವರೆಗೂ ಮಾಡುವುದೇ ನಿಜವಾದ ಗೆಲುವಿನ ದಾರಿಯಾಗಿರ್ತದೆ. ಯಾವುದೇ ಪರಿಹಾರವನ್ನು ನೀವು ಕೇಳಿದರೂ ಕೂಡ ಅದರ ರಿಸಲ್ಟ್ ಯಾಕೆ ಬರ್ತಾ ಇಲ್ಲ ಅನ್ನೋದಾದ್ರೆ ಅದನ್ನು ನಿರ್ದಿಷ್ಟವಾಗಿ ಸತತವಾಗಿ ಪ್ರಯತ್ನವನ್ನ ಮಾಡಬೇಕು. ದುರ್ಬಲ ಹಾಗೂ ಅಪನಂಬಿಕೆಯಿಂದ ಮಾಡುವ ಕೆಲಸ ಯಾವತ್ತಿಗೂ ಕೂಡ ನಮಗೆ ಗೆಲುವನ್ನು ಮರೀಚಿಕೆಯಾಗಿ ಮಾಡಿಬಿಡತ್ತೆ. ಹಾಗಾಗಿ ನಿರಂತರ ಸಾಧನೆ ಎಲ್ಲ ಕಷ್ಟಗಳನ್ನು ದೂರ ಮಾಡುವುದರ ಜೊತೆಗೆ ಮಾಡುವ ಪ್ರಯತ್ನ ಸರಿಯಾಗಿದ್ದರೆ ಭಗವಂತನ ಅನುಗ್ರಹ ಸರಳ ಹಾಗೂ ಸ್ಪಷ್ಟವಾಗಿ ಸಿಗ್ತಾ ಹೋಗುತ್ತೆ. ಇವತ್ತಿನ ದಿನ ಸರಳವಾಗಿ ನಾವು ಯಾವೆಲ್ಲ ಪರಿಹಾರಗಳನ್ನು ನಮ್ಮ ಜೀವನದ ಕಷ್ಟಗಳಿಗೆ ನಾವು ಮಾಡಬಹುದು ಎಂಬುದನ್ನು ತಿಳಿಸಿದ್ದೇವೆ. ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ಹಾಗೂ ಮಾಹಿತಿ ಉಪಯುಕ್ತವೆನಿಸಿದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.